ಪ್ರತಿ ಗ್ರಾಮದಲ್ಲೂ ಬಿಎಸ್ಐ ಶಾಖೆ ಸ್ಥಾಪಿಸಿ ಮಲ್ಲಿಕಾರ್ಜುನ ಬಾಲ್ಕಿ. ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾ ಶಾಖೆಯಿಂದ ಕಾರ್ಯಕರ್ತರ ಶಿಬಿರ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಭಾರತೀಯ ಬೌದ್ಧ ಮಹಾಸಭಾದ ಶಾಖೆಯನ್ನ ಪ್ರತಿ ಗ್ರಾಮದಲ್ಲಿ ಸ್ಥಾಪಿಸಬೇಕು ಎಂದು ಬೌದ್ಧ ಮಹಾಸಭಾ ರಾಷ್ಟ್ರೀಯ ಸಂಘಟಕ ಮಲ್ಲಿಕಾರ್ಜುನ ಬಾಲ್ಕಿ ಹೇಳಿದರು. ನಗರದ ಸಾರಾನಾಥ ಬೌದ್ಧ ವಿಹಾರದಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾ ಶಾಖೆಯ ವತಿಯಿಂದ ನಡೆದ ಕಾರ್ಯಕರ್ತರ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1954ರ ಮೇ 4ರಂದು ಮುಂಬೈನಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಸ್ಥಾಪಿಸಿ ಸ್ವತಃ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಭಾರತವನ್ನ ಪ್ರಬುದ್ಧ ನಿರ್ಮಾಣಕ್ಕಾಗಿ ಈ ಸಂಸ್ಥೆ ಸ್ಥಾಪಿಸಿದ್ರು. ಇದು ದೇಶದ 24 ರಾಜ್ಯಗಳಲ್ಲಿ ಶಾಖೆಗಳಿದ್ದು, ಕರ್ನಾಟಕದ 18 ಜಿಲ್ಲೆಗಳಲ್ಲೂ ಬೌದ್ಧ ಮಹಾಸಭಾದ ಶಾಖೆಗಳಿದ್ದು, ಅಂಬೇಡ್ಕರ್ ಅವರ ಆಶಯ ಈಡೇರಿಸಬೇಕಾದ್ರೆ ದೇಶದ ಪ್ರತಿ ಜಿಲ್ಲೆಯಲ್ಲಿ ಶಾಖೆಗಳು ಆಗಬೇಕಿದೆ ಎಂದರು. ಕೇಂದ್ರ ಶಿಕ್ಷಕರಾದ ಮನೋಹರ ಮೌರ್ಯ, ವೈಶಾಲಿ ಮೌರ್ಯ ಬೌದ್ಧ ಮಹಾಸಭಾದ ನೀತಿ ನಿಯಮಗಳ ಬಗ್ಗೆ ತಿಳಿಸಿಕೊಟ್ರು. ಈ ಸಂದರ್ಭದಲ್ಲಿ ಬಿಎಸ್ಐ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಮಂಗಳಾ ದೊಡ್ಮನಿ, ಕೇಂದ್ರ ಶಿಕ್ಷಕಿ ಲತಾ, ಜಿಲ್ಲಾಧ್ಯಕ್ಷ ಆರ್ ಬಸವರಾಜು, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ನಾಗಶಿಲ್ಪ, ಉಪಾಧ್ಯಕ್ಷರಾದ ಉಮೇಶ್ ಕುದ್ರಾ, ವಕೀಲರಾದ ಮಲ್ಲಿಕ್ ಯಲಕ್ಕೂರು, ತಾಲೂಕು ಅಧ್ಯಕ್ಷ ಕೃಷ್ಣಯ್ಯ, ಪ್ರಧಾನ ಕಾರ್ಯದರ್ಶಿ ನಂಜುಂಡಯ್ಯ, ಖಜಾಂಚಿ ಡಿ ಸೋಮಣ್ಣ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯ್ಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಅಂಬೇಡ್ಕರ್ ಅವರು ನಮ್ಮ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರ ಕಾರ್ಯಕ್ಕೆ ನನ್ನ ನಮನಗಳು. ಇಂದಿನ ಈ ಕಾರ್ಯಕರ್ತರ ಶಿಬಿರ ಚಾಮರಾಜನಗರ ಜಿಲ್ಲಾ ಶಾಖೆಯಿಂದ ಹಮ್ಮಿಕೊಂಡಿದ್ದರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಮೋದಿಯವರೇ ಹಾಗೂ ಕೇಂದ್ರದ ಮಹಿಳಾ ವಿಭಾಗದ ಸದಸ್ಯರು ಮೋದಿಯವರೇ, ಈ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದಂಥ ಪ್ರಸಾದವರೇ, ತಾಲೂಕು ಅಧ್ಯಕ್ಷರಾದಂಥ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸೌತ್ ಅಧ್ಯಕ್ಷರಾದಂಥ ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ಮಂಗಳ ದೊಡ್ಮಣಿಯವರು, ನಮ್ಮ ಪುರುಷ ವಿಭಾಗದ ಅಧ್ಯಕ್ಷರು ಸಿದ್ದರಾಜು ಅವರು ಬರಬೇಕಾಗಿತ್ತು. ಅವರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವರಲ್ಲಿ ಕೂತಿದ್ದಾರೆ. ಅದಕ್ಕೋಸ್ಕರ ಈ ಮೇಡಮ್ ಅವರಿಗೆ ಇಲ್ಲಿಗೆ ಬರಲಿಕ್ಕೆ ನಾವು ಹೇಳಿದಾಗೆ ಅವರು ಬಂದಿದ್ದಾರೆ. ಲತಾ ಅವರೇ, ವೈಸ್ ಪ್ರೆಸಿಡೆಂಟ್ ಲತಾ ಅವರೇ, ನಮ್ಮ ಬಸವರಾಜ್ ಹಾಸನ ಜಿಲ್ಲೆಯ ಅಧ್ಯಕ್ಷರಾದಂಥ ಬಸವರಾಜ್ ಅವರೇ, ಶಿಲ್ಪಾ ಮೇಡಮ್ ಅವರೇ, ಅವರು ನಮ್ಮ ಮಹಿಳಾ ವಿಭಾಗದ ಹಿರಿಯ ಅಧ್ಯಕ್ಷರಿದ್ದಾರೆ. ಹಾಗೂ ನಮ್ಮ ಶಿವಣ್ಣ ಅವರೇ, ಉಮೇಶ್ ಅವರೇ, ಮಲ್ಲಿಕ್ ಅವರೇ, ಹಾಗೂ ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳೇ, ಮಹಿಳಾ ಮತ್ತು ಪುರುಷ ವಿಭಾಗದ ಎಲ್ರಿಗೂ ನನ್ನ ಜೈ ಮಾತಾಡಿದೆ. ಇಂದಿನ ಈ ಕಾರ್ಯಕ್ರಮ ಹೇಗಿದೆ ಅಂತ ಹೇಳಿದರೆ, ಒಂದು ವೇಳಾಪಟ್ಟಿ ನಮ್ಮ ಸೆಂಟ್ರದಲ್ಲೇ ಕಳಿಸಿರ್ತಾರೆ. ಕಾರ್ಯಕರ್ತರ ಶಿಬಿರ ಆವಾಗ ಆಗ್ತಾ ಇರಬೇಕು. ಯಾಕಂದರೆ ಕಾರ್ಯಕರ್ತರು ಏನು ಮಾಡಬೇಕು, ಅವರ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಏನಿದೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗಿದ್ರೆ ಅವರು ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನೆಲ್ಲ ನಮಗೆ ಈ ಬೈಲಾಸ್ನಲ್ಲಿ ಎಲ್ಲ ವಿವರವಾಗಿ ಕೊಟ್ಟಿರ್ತಾರೆ. ಅದನ್ನು ನಾವು ಮತ್ತೆ ಈಗ ರಿಪೀಟ್ ಮಾಡಿ ಅದನ್ನು ನೆನಪು ಮಾಡ್ಕೊಳ್ಳೋದು ಎಲ್ರಿಗೂ ಗೊತ್ತಿದ್ದ ವಿಷಯ ಇರ್ತದೆ. ಆದರೂ ನಾವು ಅವಾಗ ಅದನ್ನು ನಾವು ರಿಪೀಟ್ ಮಾಡೋ ಸಲುವಾಗಿ ಅಥವಾ ಅವರ ಜವಾಬ್ದಾರಿಗಳನ್ನು ನೆನಪು ಮಾಡೋ ಸಲುವಾಗಿ ಈ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಆಮೇಲೆ ವಿಶೇಷವಾಗಿ ನಾವು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಮಾಡಿದಾಗ ಯಾವಾಗ ಆಫೀಸ್ ಬೇರೆ ಚೇಂಜ್ ಆಗ್ತಾರೆ, ಹೊಸಬರು ಮಾಡ್ತಾರೆ, ಆವಾಗ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ಆಮೇಲೆ ಅನೇಕ ಶಿಬಿರಗಳು ಸಹ ನಮಗೆ ಮೆನ್ಷನ್ ಕೊಟ್ಟಿದ್ದಾರೆ ನಮ್ಮ ಸೆಂಟ್ರಲ್ ಆಫೀಸರು. ಆ ಶಿಬಿರಗಳು ಸಹ ನಾವು ಆವಾಗ ನಾವು ಅರೇಂಜ್ ಮಾಡಿ ಆ ಒಂದು ಈ ಧಮ್ಮದ ಒಂದು ಅಧ್ಯಯನ, ಧಮ್ಮದ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಈ ಶಿಬಿರಗಳು ನಮಗೆ ಅನುಕೂಲ ಆಗ್ತವೆ. ಇಂದಿನ ಶಿಬಿರದ ಮೊದಲನೇ ವಿಷಯ ಅಂತಂದರೆ ಇನಾಗ್ರೇಷನ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ಪಾರ್ಟಿಸಿಪೆಂಟ್ಸ್. ಇದು ಮೊದಲನೇ ಇದು ಇದೆ. ಇದನ್ನು ನಾನು ಮಲ್ಲಿಕಾರ್ಜುನ ಕೊಟ್ಟಿದ್ದಾರೆ. ಎರಡನೇ ಸಬ್ಜೆಕ್ಟ್ ಏನಂದ್ರೆ ದ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ದಿ ಅಂಡ್ ಮಿಷನ್ ಆಫ್ ದಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ. ಭಾರತೀಯ ಬೌದ್ಧ ಮಹಾಸಭೆಯ ಗುರಿ ಏನು, ಉದ್ದೇಶ ಏನು, ದೇಹ ಉದ್ದೇಶಗಳು ಏನೇನು ಅಂತಕ್ಕಂಥ. ಆಮೇಲೆ ಮಿಷನ್ ಅಂದರೆ ನಾವು ಮುಂದೆ ಏನು ಮಾಡಬೇಕಾಗಿದೆ ಅಂತಕ್ಕಂಥ ನಮ್ಮದು ಪ್ಲ್ಯಾನ್ ಏನಿದೆ ಅನ್ನೋದ್ರ ಬಗ್ಗೆ ಮೋದಿ ಅವರು ಹೇಳ್ಕೊಡ್ತಾರೆ. ಮತ್ತು ಆಫೀಸ್ ವರ್ಕಿಂಗ್ ಆಫ್ ದಿ ಬ್ರಾಂಚ್ ಆ್ಯಂಡ್ ಅಕೌಂಟಿಂಗ್ ಸಿಸ್ಟಮ್ಸ್, ಇದು ನಾನೇ ಹೇಳ್ತೀನಿ. ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಆಫ್ ದಿ ಆಕ್ಟಿವಿಟೀಸ್, ಕೋಡ್ ಆಫ್ ಕಂಡಕ್ಟ್ ಆ್ಯಂಡ್ ದ ಆಕ್ಟಿವಿಟೀಸ್ ವೈಶಾಲಿ ಮೋದಿ ಅವರು ನಮಗೆ ಹೇಳ್ಕೊಡ್ತಾರೆ.
ಆಮೇಲೆ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಆಫೀಸ್ ಬಿಯರರ್ಸ್, ಪ್ರೆಸಿಡೆಂಟ್, ಸೆಕ್ರೆಟರಿ, ಸೆಕ್ರೆಟರಿ ಅಂತ ಆಮೇಲೆ ಒಂದು 25 ಆಫೀಸ್ ಬಿಯರರ್ಸ್ ಒಂದೊಂದು ಇದು ಕೊಟ್ಟಿದ್ದಾರೆ. ಅವರು ಡ್ಯೂಟೀಸ್ ಏನು ಮತ್ತು ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ಅವರು ಸುವಿಸ್ತರವಾಗಿ ಹೇಳ್ತಾರೆ. ಇದೆಲ್ಲ ಆದಮೇಲೆ ಇದರದ್ದು ಒಂದು ಫೀಡ್ಬ್ಯಾಕ್ ಅಂದರೆ ನಿಮಗೆ ಏನು ಅನಿಸ್ತದೆ ಅಥವಾ ಏನಾದರೂ ನೋಡಿದೆ ಅಂತ ಹೇಳಲಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ ನಮ್ಮ ಮಹಿಳಾ ಅಧ್ಯಕ್ಷರು ಮಂಗಳ ಮೇಡಮ್ ಅವರಿದ್ದಾರೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಈ ಆಫೀಸಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾಡುವಂಥ ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಇಷ್ಟು ಮುಗಿತದೆ.